ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಈ ವಿಡಿಯೋದಲ್ಲಿ ಹೆಡರ್ ಆ್ಯಂಡ್ ಫೂಟರ್ ಹೇಗೆ ಮಾಡೋದು ಅಂತ ನೋಡ್ತಾ ಹೋಗೋಣ. ನಾವು ಆಲ್ರೆಡಿ ಹೋಮ್ ಪೇಜ್, ಸರ್ವಿಸ್ ಪೇಜ್, ಅಬೌಟ್ ಅಸ್ ಪೇಜ್, ಕಾಂಟ್ಯಾಕ್ಟ್ ಪೇಜ್ ಎಲ್ಲ ಮಾಡಿ ಆಗಿದೆ. ಸೊ ವೆಬ್ಸೈಟ್ ಇದ್ದು ಲಾಸ್ಟ್ ಪಾರ್ಟಲ್ಲಿ ಇದ್ದೀವಿ ಈಗ ನಾವು ಹೆಡರ್ ಆ್ಯಂಡ್ ಫೂಟರ್. ಇದನ್ನು ಹೇಗೆ ಮಾಡೋದು ಅಂತ ನಾವು ನೋಡ್ತಾ ಹೋಗೋಣ. ಓಕೆ, ಹೆಡರ್ ಆ್ಯಂಡ್ ಫೂಟರ್ ಅಂದರೆ ಒಂದನೇದಾಗಿ ನೀವು ಡೈರೆಕ್ಟಾಗಿ ಮಾಡ್ಕೋಬೋದು. ಅಂದರೆ ಆಲ್ರೆಡಿ ನಾವು ಮೆನು ಆಲ್ರೆಡಿ ಕ್ರಿಯೇಟ್ ಆಗಿದೆ. ಓಕೆ, ಬಟ್ ಏನಂದರೆ ಇಲ್ಲಿ ನಾವು ಮ್ಯಾನ್ಯಲ್ ಆಗಿ ಮಾಡ್ತಿರೋದು ಸ್ಕ್ರ್ಯಾಚಿಂದ. ಸೊ ಅದಕ್ಕಾಗಿ ನಾವು ಒಂದು ಪ್ಲಗಿನ್ಸ್ ನಾವು ಇನ್ಸ್ಟಾಲ್ ಮಾಡಬೇಕಾಗುತ್ತೆ. ಆ್ಯಡ್ ನ್ಯೂ ಪ್ಲಗಿನ್ಸಿಗೆ ಹೋಗಿ ಅಲ್ಲಿ ನಾವು ಸರ್ಚ್ ಮಾಡಬೇಕು ಹೆಡರ್ ಆ್ಯಂಡ್ ಫೂಟರ್ ಅಂತ. ಇಲ್ಲಿ ನಿಮಗೆ ಆಪ್ಷನ್ ಇಲ್ಲಿ ಸಿಕ್ಬಿಡುತ್ತೆ. ಓಕೆ, ಇಲ್ಲಿ ನೀವು ನೋಡ್ತಾ ಇರ್ಬೋದು ಎಲಿಮೆಂಟರ್ ಹೆಡರ್ ಆ್ಯಂಡ್ ಫೂಟರ್ ಬಿಲ್ಡರ್ ಅಂತ ಸಿಗುತ್ತೆ. ಇದನ್ನು ನಾವು ಇನ್ಸ್ಟಾಲ್ ಮಾಡಬೇಕು. ಇನ್ಸ್ಟಾಲ್ ಮಾಡಿ ಆಕ್ಟಿವೇಟ್ ಮಾಡಬೇಕು. ಓಕೆ, ಸೊ ನಮ್ದೀಗ ಹೆಡರ್ ಆ್ಯಂಡ್ ಫೂಟರ್ ಪ್ಲಗಿನ್ಸ್ ನಮ್ದು ಇನ್ಸ್ಟಾಲ್ ಆಗಿದೆ. ಸೊ ಇದನ್ನು ಹೇಗೆ ಇದು ಮಾಡೋದಂತ ನೋಡ್ತಾ ಹೋಗೋಣ. ಓಕೆ, ಸೊ ಇಲ್ಲಿ ನೀವು ಅಪಿಯರೆನ್ಸಲ್ಲಿ ಎಲಿಮೆಂಟರ್ ಹೆಡರ್ ಆ್ಯಂಡ್ ಫೂಟರ್ ಅಂತ ಆಪ್ಷನ್ ಸಿಗುತ್ತೆ. ಇಲ್ಲಿಗೆ ನೀವು ಕ್ಲಿಕ್ ಮಾಡಬೇಕು. ಓಕೆ, ಇದನ್ನು ನಾನೊಂದು ಡಿಲೀಟ್ ಮಾಡ್ತಾ ಇದ್ದೀನಿ. ಈಗ ಮೊದಲು ಸ್ಕ್ರ್ಯಾಚಿಂದ ಮಾಡೋಣ. ಓಕೆ, ಇಲ್ಲಿ ನಿಮಗೆ ಆಪ್ಷನ್ ಸಿಗುತ್ತೆ ಆ್ಯಡ್ ನ್ಯೂ ಅಂತ. ಆ್ಯಡ್ ನ್ಯೂಗೆ ಹೋಗಿ ಇಲ್ಲಿ ನಾವು ಹೆಡರ್ ಅಂತ ಟೈಪ್ ಮಾಡೋದು. ಓಕೆ, ಹೆಡರ್ ಅಂತ ಟೈಪ್ ಮಾಡಿ ಇಲ್ಲಿ ನಾವು ಸೆಲೆಕ್ಟ್ ಮಾಡಬೇಕು ಹೆಡರ, ಬಿಫೋರ್ ಫೂಟರ ಏನಂತ. ಇಲ್ಲಿ ನಾವು ಹೆಡರ್ ಅಂತ ಮಾಡ್ತಿರೋದ್ರಿಂದ ಹೆಡರ್ ಮಾಡಬೇಕು. ಡಿಸ್ಪ್ಲೇ ಆನ್ ಅಂತ ಆಪ್ಷನ್ ಸಿಗುತ್ತೆ. ಇಲ್ಲಿ ಎಲ್ಲಿ ನಿಮಗೆ ಮೆನುಸ್ ಎಲ್ಲ ಬೇಕಾಗುತ್ತೆ ಅಂತ ಇಲ್ಲಿ ನೀವು ಆಪ್ಷನ್ ನೀವು ಸೆಲೆಕ್ಟ್ ಮಾಡ್ಬೋದು. ಎಂಟರ್ ವೆಬ್ಸೈಟ್ಗೆ ಬೇಕಾ ಅಥವಾ ಸ್ಪೆಸಿಫಿಕ್ ಪೇಜಸ್ಗೆ ಬೇಕಾ, ಅದು ಪರ್ಟಿಕ್ಯುಲರ್ಲಿ ಪೋಸ್ಟ್ಗೆ ಬೇಕಾ, ಟೆಂಪ್ಲೇಟಿಗೆ ಬೇಕಾ, ಪ್ರಾಡಕ್ಟ್ಸ್ಗೆ ಏನಾದರೂ ಬೇಕಿತ್ತಾ, ಮತ್ತು ಹೆಡರ್ ಆ್ಯಂಡ್ ಫೂಟರ್ ಎಲಿಮೆಂಟ್ ಇದೆಲ್ಲ ಅದೇ ಬರುತ್ತೆ. ಓಕೆ, ಇಲ್ಲಿ ನಾವು ಯಾವುದನ್ನು ಸೆಲೆಕ್ಟ್ ಮಾಡಬೇಕಂದ್ರೆ ಇಲ್ಲಿ ಪೇಜಸ್ ಅಂತ ಇರುತ್ತೆ ನೋಡಿ, ಆಲ್ ಪೇಜಸ್ ಅಂತ. ಆಲ್ ಪೇಜಸ್ ಅಂತ ಸೆಲೆಕ್ಟ್ ಮಾಡಿ ಇಲ್ಲಿ ನಾವು ಪಬ್ಲಿಷ್ ಅಂತ ಮಾಡಬೇಕು. ಓಕೆ, ಇದು ನಮ್ಮದು ಹೆಡರ್ ಪಾರ್ಟ್. ಓಕೆ, ಈಗ ಬ್ಯಾಕ್ ಹೋಗೋಣ. ಅಪಿಯರೆನ್ಸಲ್ಲಿ ಹೆಡರ್ ಆ್ಯಂಡ್ ಫೂಟರ್ಗೆ ಇನ್ನೊಮ್ಮೆ ಬರೋಣ. ಓಕೆ, ಸೊ ಇಲ್ಲಿ ಹೆಡರ್ ನಮ್ಮದು ಇಲ್ಲಿ ಕ್ರಿಯೇಟ್ ಆಗಿದೆ. ಡಿಸ್ಪ್ಲೇ ಆಲ್ ಪೇಜಸ್ ಅಂತ ಇದೆ. ಓಕೆ, ನೆಕ್ಸ್ಟ್ ಏನಂದರೆ ನಮ್ಗೆ ಇನ್ನೊಂದು ಬೇಕು, ಅದೇನಂದರೆ ಫೂಟರ್. ಸೊ ಆ್ಯಡ್ ನ್ಯೂ ಅಂತ ಕೊಡಬೇಕು. ಇಲ್ಲಿ ಫೂಟರ್ ಅಂತ ಒಂದು ಟೈಪ್ ಮಾಡೋಣ. ಫೂಟರ್ ಅಂತ ಕೊಟ್ಟು ಇಲ್ಲಿ ಫೂಟರ್ ಅಂತ ಸೆಲೆಕ್ಟ್ ಮಾಡಿ, ಆಲ್ ಪೇಜಸ್ ಅಂತ ಸೆಲೆಕ್ಟ್ ಮಾಡಿ ಇಲ್ಲಿ ಪಬ್ಲಿಷ್ ಅಂತ ಕೊಡಬೇಕು. ಓಕೆ, ಈಗ ನಮ್ದು ಎರಡು ಕೂಡ ಕ್ರಿಯೇಟ್ ಆಗಿದೆ. ಈಗ ಯಾವ ರೀತಿ ಡಿಸೈನ್ ಮಾಡೋದು ಅಂತ ನೋಡ್ತಾ ಹೋಗೋಣ. ಓಕೆ, ಅಪಿಯರೆನ್ಸ್ಗೆ ಬಂದು ಹೆಡರ್ ಆ್ಯಂಡ್ ಫೂಟರ್ಗೆ ಬಂದು ಇಲ್ಲಿ ಹೆಡರ್ ಅಂತ ಇರುತ್ತೆ, ಎಡಿಟ್ ಅಂತ ಆಪ್ಷನ್ ಸಿಗುತ್ತೆ ಇಲ್ಲಿ ನಿಮಗೆ. ಓಕೆ, ಇದು ಇಲ್ಲಿ ಸೆಲೆಕ್ಟ್ ಮಾಡಿ ಸೊ ನಮ್ದು ಇದು ಹೆಡರ್ ಈಗ. ಓಕೆ, ಇಲ್ಲಿ ನೀವು ನೋಡ್ತಾ ಇರ್ಬೋದು ಈಗ ನಮ್ಮದು ರೆಫರೆನ್ಸ್ ಏನಿದೆ ವೆಬ್ಸೈಟ್. ಇಲ್ಲಿ ಲೋಗೋ ಇದೆ, ಇದು ಮೆನುಸ್ ಬಂದಿದೆ, ಇದೊಂದು ಬಟನ್ಸ್ ಥರ ಇದೆ, ಇದು ಮೇಲ್ಗಡೆ ಈ ರೀತಿ ಇದೆ. ಓಕೆ, ಯಾವ ರೀತಿ ಕ್ರಿಯೇಟ್ ಮಾಡೋದು ಅಂತ ನೋಡ್ತಾ ಹೋಗೋಣ ಈಗ. ಓಕೆ, ಮೊದಲನೇದಾಗಿ ಮೊದಲ ಪೋರ್ಷನ್ ತಗೊಂಡಿದ್ದೀವಿ. ಇಲ್ಲಿ ತಗೊಂಡು ಇಲ್ಲಿ ಇನ್ನರ್ ಸೆಕ್ಷನ್ ಅಂತ ಒಂದು ತಗೊಂಡು ಬರೋಣ. ಓಕೆ, ಅಲ್ಲಿ ನಮಗೆ ಎಷ್ಟು ಬೇಕಾಗುತ್ತೆ, 1 2 3 4 ಬೇಕು ನಮಗೆ. ಓಕೆ, 4 ಬೇಕಾಗಿರೋದ್ರಿಂದ ನಾವು ಏನು ಮಾಡ್ತೀವಿ ಅಂದರೆ ಇದನ್ನು ಡೂಪ್ಲಿಕೇಟ್ ಮಾಡ್ತೀವಿ. ಓಕೆ,
ಸೊ ಇಲ್ಲಿ ನಾವು ಬೇಕಾಗಿರೋದು ಹೆಡ್ಡಿಂಗ್. ಸೊ ಹೆಡ್ಡಿಂಗ್ ನಾವು ಇಲ್ಲಿ ಡ್ರಾ ಮಾಡ್ತಿದ್ದೇವೆ. ಇಲ್ಲಿ ಡ್ರಾ ಮಾಡಿ ಇದನ್ನ ಆ್ಯಸ್ ಇಟ್ ಇಸ್ ನಾವು ಕಾಪಿ ಮಾಡಿ ಸೊ ಇಲ್ಲಿಗೆ ಬಂದು ಪೇಸ್ಟ್ ಮಾಡ್ತಿದ್ದೀನಿ. ಪೇಸ್ಟ್ ಮಾಡಿ ಸ್ಟೈಲಿಗೆ ಬಂದು ಟೆಕ್ಸ್ಟ್ ಕಲರ್ ಆಮೇಲೆ ಚೇಂಜ್ ಮಾಡೋಣ. ಟೈಪೋಗ್ರಫಿಗೆ ಹೋಗಿ ಒಂದು 10ಕ್ಕೆ ಇಟ್ಬಿಡೋಣ. ಓಕೆ, 10ಕ್ಕೆ ಇಟ್ಟು ಇಲ್ಲಿ ಚೇಂಜ್ ಮಾಡೋಣ ಫಾಂಟ್. ರೊಬೋಟೋ ನಾನು ಇಲ್ಲಿ ಸೆಲೆಕ್ಟ್ ಮಾಡಿದ್ದೀನಿ. ಓಕೆ, ರೊಬೋಟೋ ಆದಮೇಲೆ ಇಲ್ಲಿ ನೀವು ನೋಡ್ತಿರೋದು ಐಕಾನ್ ಇದೆ, ಇದು ನಂಬರ್ ಇದೆ. ಇಲ್ಲಿ ಏನಂದರೆ ಐಕಾನ್ ಲಿಸ್ಟನ್ನು ತೆಗೆದು ಇಲ್ಲಿ ಹಾಕೋಣ. ಇದನ್ನು ಡಿಲೀಟ್ ಮಾಡಿಬಿಡೋಣ. ಐಕಾನ್ ಲಿಸ್ಟಲ್ಲಿ ಒಂದು ಇದನ್ನು ನಾವು ಕಾಪಿ ಮಾಡಿ ಇದು ಮಾಡಿ ಇಲ್ಲಿ ಮೆಸೇಜ್ ಥರ ಒಂದು ಐಕಾನ್ಸ್ ಕೊಟ್ಟಿದ್ದಾರೆ. ಮೆಸೇಜ್ ಒಮ್ಮೆ ಮಾಡಿ ನೋಡೋಣ ಯಾವುದು ಬರುತ್ತೆ ಅಂತ. ಬರ್ತಾ ಇಲ್ಲ, ಅದು ಬೇರೆ ಯಾವುದಾದ್ರೂ ಆಪ್ಷನ್ ಸಿಗುತ್ತೆ ನೋಡೋಣ. ಕಮೆಂಟ್ ಏನಾದರೂ. ಓಕೆ, ಇದು ಸಿಕ್ತು. ಈಗ ಇದನ್ನು ನಾನು ಸೆಲೆಕ್ಟ್ ಮಾಡ್ತಾ ಇದ್ದೀನಿ. ಸೊ ಏನಂದರೆ ಇನ್ನೊಂದು ನಾವು ಡೂಪ್ಲಿಕೇಟ್ ಮಾಡೋಣ. ಇದನ್ನು ಡಿಲೀಟ್ ಮಾಡೋಣ ಒಂದನ್ನು. ಆಮೇಲೆ ಏನಂದರೆ ಇಲ್ಲಿ ಇದನ್ನು ಸೆಲೆಕ್ಟ್ ಮಾಡಿ ಕಾಪಿ ಮಾಡಿ ಇಲ್ಲಿಗೆ ಬಂದು ಚೇಂಜ್ ಮಾಡೋಣ. ಚೇಂಜ್ ಮಾಡಿದ ಮೇಲೆ ಮೇಲ್ ಆಪ್ಷನ್ ಅದು ಸಿಗುತ್ತೆ ನೋಡೋಣ. ಮೇಲ್ ನಾನು ಇದನ್ನೇ ತಗೊಳ್ತಿದ್ದೀನಿ. ಸೊ ಇದಾಗಿದೆ. ಈಗ ಇದಾಗಿ ಇನ್ನೊಮ್ಮೆ ಡೂಪ್ಲಿಕೇಟ್ ಮಾಡೋಣ. ಸೊ ಇದನ್ನು ನಾವು ಇಲ್ಲಿ ಡಿಲೀಟ್ ಮಾಡೋಣ. ಓಕೆ, ಇಲ್ಲಿ ಫಾಲೋವರ್ಸ್ ಅಂತ ಏನಿದೆ ನೋಡಿ, ಇದನ್ನು ಕಾಪಿ ಮಾಡಿ ಇಲ್ಲಿಗೆ ಬಂದು ಚೇಂಜ್ ಮಾಡೋಣ. ಇದು ಯಾವುದಾದ್ರೂ ಸಿಗುತ್ತಾ ನೋಡೋಣ. ಆಯಿತು, ಇದು ಶೇರ್ ಅಂತ ಬರ್ತಿದೆ ಅಲ್ಲ, ಇದನ್ನು ಸೆಲೆಕ್ಟ್ ಮಾಡಿ ಈ ರೀತಿ ಮಾಡೋಣ. ಓಕೆ, ಆಮೇಲೆ ಏನಂದರೆ ಇದನ್ನು ಸ್ವಲ್ಪ ಈ ಸೈಡ್ ತರಲಿಕ್ಕೆ ನೋಡ್ತಾ ಹೋಗೋಣ. ಇದನ್ನು ಇಲ್ಲಿ ಇಟ್ಕೊಂಡು ಸ್ವಲ್ಪ ಈ ಸೈಡ್ ತರಬೇಕು. ಇದನ್ನು ಕೂಡ ಅಷ್ಟೇ ಇಲ್ಲಿ ಇಟ್ಕೊಂಡು ಈ ಸೈಡ್ ತರಬೇಕು. ಇದನ್ನು ಕೂಡ ಅಷ್ಟೇ ಇಲ್ಲಿ ಇಟ್ಕೊಂಡು ಈ ಸೈಡ್ ತಂದರೆ ಆಯಿತು ಅಷ್ಟೇ. ಓಕೆ, ಬಟ್ ಏನಂದರೆ ಇದರದ್ದು ಸೈಜ್ ಸ್ವಲ್ಪ ಕಡಿಮೆ ಮಾಡಿಬಿಡೋಣ. ಓಕೆ, ಯಾವ ರೀತಿ ಟೆಸ್ಟಿಗೆ ಬಂದು ಟೈಪೋಗ್ರಫಿಯಲ್ಲಿ ಎಷ್ಟು ಬೇಕು ಅಷ್ಟಕ್ಕೆ ಇಡೋಣ. 10ಕ್ಕೆ ಇಟ್ಬಿಡೋಣ. ಓಕೆ, 10ಕ್ಕೆ ಕರೆಕ್ಟ್ ಆಗುತ್ತೆ. ಸ್ಟೈಲಿಗೆ ಒಂದು, ಟೆಸ್ಟಿಗೆ ಒಂದು, ಟೈಪೋಗ್ರಫಿಯಲ್ಲಿ ಇದನ್ನು 10 ಮಾಡಿಬಿಡೋಣ. ಇದು ಕೂಡ ಅಷ್ಟೇ, ಸ್ಟೈಲಿಗೆ ಒಂದು, ಟೆಸ್ಟಿಗೆ ಒಂದು, ಟೈಪೋಗ್ರಫಿಯಲ್ಲಿ 10ಕ್ಕೆ ಮಾಡಿಬಿಡೋಣ. ಓಕೆ, ಇದು ನೋಡಿ ಈ ರೀತಿ ಸಿಮಿಲರ್ ಥರ ಈಗ ನಮಗೆ ಕಾಣಿಸ್ತಾ ಇದೆ. ಇದೊಂದು ಪೋರ್ಷನ್ ಆಗಿದೆ ನಮ್ಮದು. ಓಕೆ, ಇದು ಅಲೈನ್ಮೆಂಟ್ ಸ್ವಲ್ಪ ಮೇಲ್ಗಡೆ ಇದೆ ಅಲ್ಲ, ಏನು ಮಾಡಬೇಕಂದ್ರೆ ಇಲ್ಲಿ ಇಟ್ಕೊಂಡು ಅದನ್ನು ಚೆಕ್ ಮಾಡಿ ಟಾಪಿಂದ ಸ್ವಲ್ಪ ಕೆಳಗೆ ತಂದರೆ ಆಯ್ತು ಅಷ್ಟೇ. ನೋಡಿ ಕರೆಕ್ಟ್ ಆಗಿದೆ ಈಗ. ಓಕೆ, ಈ ರೀತಿ ಬರ್ತಾ ಇದೆ. ಸೊ ನಮ್ದು ಈಗ ಮೇಲ್ಗಡೆದು ನಮ್ದು ಪೋರ್ಷನ್ ಏನಿದೆ ಅದು ನಮ್ದು ಆಗಿದೆ. ಓಕೆ, ಈಗ ನಮ್ಗೆ ಬೇಕಾಗಿರೋದು ಇದೊಂದು ಪಾರ್ಟ್, ಈಗ ಹೆಡ್ಡರ್ ಇದು. ಸೊ ಇದನ್ನು ಹೇಗೆ ಮಾಡೋದಂತ ಮೇಲೆ ಅನಲೈಸ್ ಮಾಡಿ. ಇಲ್ಲಿ ನೋಡಿ ಲೋಗೋ ಇದೆ, ಮೆನು ಇದೆ, ಇದೊಂದು ಬಟನ್ಸ್ ಕೊಟ್ಟಿದ್ದಾರೆ. ಸೊ ನಮಗೆ ಇಲ್ಲಿ ಬೇಕಾಗಿರೋದು ಈಗ ಅಂದರೆ 3 ಪೋರ್ಷನ್ ಇರೋದು ನಾನು ತಗೊಳ್ತಿದ್ದೀನಿ. ಓಕೆ, 3 ಪೋರ್ಷನ್ ಇರೋದು ನಾನು ತಗೊಂಡು ಇಲ್ಲಿ ನಾನು ಇಮೇಜನ್ನು ಸೆಲೆಕ್ಟ್ ಮಾಡ್ತಾಯಿದ್ದೀನಿ. ಇಮೇಜ್ ಸೆಲೆಕ್ಟ್ ಮಾಡಿ ಇಲ್ಲಿ ಇಮೇಜ್ ಆಲ್ರೆಡಿ ನಾನು ಡೌನ್ಲೋಡ್ ಮಾಡಿ ಇಟ್ಕೊಂಡಿದ್ದೀನಿ. ಸೊ ಇದನ್ನು ನಾನೀಗ ಹಾಕ್ತಿದ್ದೀನಿ. ಓಕೆ, ಇದಾಯಿತು. ನೆಕ್ಸ್ಟ್ ನಮ್ಗೆ ಮೆನು ಬೇಕಾಗಿರೋದು. ಇಲ್ಲಿ ನಿಮ್ಗೆ ಆಪ್ಷನ್ ಸಿಗುತ್ತೆ ಮೆನು ಅಂತ, ವರ್ಡ್ ಪ್ರೆಸ್ ಮೆನು ಅಂತ ನಿಮ್ಗೆ ಆಪ್ಷನ್ ಸಿಗುತ್ತೆ. ಅದನ್ನು ನಾವು ಹಾಕಿದರೆ ಆಯ್ತು ಅಷ್ಟೇ. ಓಕೆ, ಇದನ್ನು ಹಾಕಿ ಈ ರೀತಿ ತಂದು ನೆಕ್ಸ್ಟ್ ನಮ್ಗೆ ಬೇಕಾಗಿರೋದು ಇಲ್ಲಿ ಬಟನ್.
ಬಟನ್ ಅನ್ನು ನಾನು ಇಲ್ಲಿ ಹಾಕ್ತಾ ಇದ್ದೀನಿ. ಓಕೆ, ಇಲ್ಲಿ ಹಾಕಿ ನೆಕ್ಸ್ಟ್ ಏನಂದ್ರೆ ಇಲ್ಲಿ ನೀವು ನೋಡ್ತಾ ಇರ್ಬೋದು ಸ್ವಲ್ಪ ಸೈಡಿಗಿದೆ, ಅದು ಚಿಕ್ಕದಾಗಿದೆ. ಓಕೆ, ಅದಕ್ಕೆ ಏನು ಮಾಡಬೇಕಂದ್ರೆ ಈ ರೀತಿ ತರಬೇಕು. ಓಕೆ, ಈ ರೀತಿ ತಂದು ಇದನ್ನು ಇಲ್ಲಿ ಸೆಲೆಕ್ಟ್ ಮಾಡಿ ಸ್ಟೈಲಿಗೆ ಬಂದು ಇಲ್ಲಿ ಅಲೈನ್ಮೆಂಟ್ ನಿಮ್ಗೆ ಸಿಗುತ್ತೆ. ಇಲ್ಲಿ ಇದನ್ನು ಸೆಲೆಕ್ಟ್ ಮಾಡಿ ಇಲ್ಲಿ ರೈಟಿಗೆ ತಂದರೆ ಆಯಿತು. ನೋಡಿ, ಇಲ್ಲಿ ಅಲೈನ್ಮೆಂಟಲ್ಲಿ ರೈಟಿಗೆ ತಂದರೆ ಆಯಿತು. ಓಕೆ, ಇದು ಆ್ಯಸ್ ಇಟ್ ಈಸ್ ಇದೆ. ಸ್ವಲ್ಪ ಗ್ಯಾಪ್ ಬೇಕಿದ್ರೆ ಇಲ್ಲಿ ಕೊಡ್ಕೋಬೋದು ನಾವು. ಈಗ ನೆಕ್ಸ್ಟ್ ಏನಂದರೆ ಈಗ ನೋಡಿ, ಇದು ಮೆನುಸ್ ಎಲ್ಲ ಇಲ್ಲಿ ಕ್ರಿಯೇಟ್ ಆಗಿದೆ. ಓಕೆ, ಇಲ್ಲಿ ಬಟನ್ಸ್ ನೀವು ಇಲ್ಲಿ ನೋಡ್ತಿರ್ಬೋದು, ಹೂವರ್ ಆಗಿದೆ, ಪ್ರೀ ಕೋಟ್ ಅಂತ ಬರ್ತಿದೆ. ಸೊ ಏನು ಮಾಡಬೇಕಂದ್ರೆ ಇದನ್ನು ಕಾಪಿ ಮಾಡಿ ಇಲ್ಲಿಗೆ ಬಂದು ಇದನ್ನು ಸೆಲೆಕ್ಟ್ ಮಾಡಿ ಈ ರೀತಿ ಮಾಡಬೇಕು. ನೆಕ್ಸ್ಟ್ ಸ್ಟೈಲಿಗೆ ಬಂದು ಇಲ್ಲಿ ಬೇಕಾದ್ರೆ ಈ ರೀತಿ ಕೊಡ್ಬೋದು, ಅಥವಾ ಸೆಂಟ್ರಲ್ ಇಟ್ಟರೆ ಕರೆಕ್ಟ್ ಆಗುತ್ತೆ. ಓಕೆ, ಸೆಂಟ್ರಲ್ ಇಡೋಣ. ಓಕೆ, ಇಲ್ಲಿ ಇಟ್ಟು ನೆಕ್ಸ್ಟ್ ಏನಂದರೆ ನಾರ್ಮಲ್ ಸ್ಟೇಟಲ್ಲಿ. ಓಕೆ, ನಾರ್ಮಲ್ ಸ್ಟೇಟಲ್ಲಿ ಹೇಗಿದೆ, ಪರ್ಪಲ್ ಇದೆ. ಓವರ್ ಆಗುವಾಗ ಪಿಂಕ್ ಆಗುತ್ತೆ. ಬಟ್ ನಿಮಗೆ ಟೆಸ್ಟ್ ಕಲರ್ ವೈಟೇ ಇದೆ. ಸೊ ಟೆಸ್ಟ್ ಕಲರ್ ವೈಟೇ ಇದೆ, ಏನು ಪ್ರಾಬ್ಲಮ್ ಇಲ್ಲ. ನೆಕ್ಸ್ಟ್ ಏನಂದರೆ ಕಲ್ಲರ್ ಏನಂದರೆ ಪಿಂಕ್ ಥರ ಇದೆ ಅಲ್ಲ, ಇಲ್ಲ ಪರ್ಪಲ್ ಕಲರ್ ಇದೆ. ಓಕೆ, ಪರ್ಪಲ್ ನಾನು ತಗೊಳ್ತಿದ್ದೀನಿ. ಓಕೆ, ಪರ್ಪಲ್ ನಾನು ತಗೊಂಡು ಇಲ್ಲಿ ಪರ್ಪಲ್ ತಗೊಂಡು ನೆಕ್ಸ್ಟ್ ಏನಂದರೆ ರೇಡಿಯಸ್ ಸ್ವಲ್ಪ ಕೊಟ್ಬಿಡೋಣ. ಓಕೆ, 25ಕ್ಕೆ ಇಡೋಣ. 25 ಜಾಸ್ತಿ ಆಗುತ್ತೆ, 20ಕ್ಕೆ ಇಟ್ಬಿಡೋಣ. ಓಕೆ, 20ಕ್ಕೆ ನಾನು ಇಲ್ಲಿ ಇಡ್ತಾ ಇದ್ದೀನಿ. ನೆಕ್ಸ್ಟ್ ಏನಂದರೆ ಇಲ್ಲಿ ಹೂವರ್ ಎಫೆಕ್ಟ್ ಇದೆ ನೋಡಿ, ಇಲ್ಲಿ ಕಲರ್ ನಾವಿಲ್ಲಿ ಚೇಂಜ್ ಮಾಡಬೇಕು. ಕಲರ್ ನಾವು ಇದನ್ನು ನಾವು ತೆಗೆದು ಬಿಡೋಣ ಈಗ. ಓಕೆ, ಕಲರ್ ಜಿಲ್ಲೆಗೆ ಬಂದು ಕಾಪಿ ಮಾಡಿದ್ದೀನಿ. ಹೂವರಲ್ಲಿ ಕಲರ್ ಏನಿದೆ ನೋಡಿ, ಅದನ್ನು ನಾನು ಇಲ್ಲಿ ಚೇಂಜ್ ಮಾಡ್ತಾ ಇದ್ದೀನಿ. ಓಕೆ, ನೋಡಿ ಈಗ ಚೇಂಜ್ ಆಯ್ತಲ್ಲ. ನೋಡಿ, ಈ ರೀತಿ ವರ್ಕ್ ಆಗುತ್ತೆ. ಸ್ವಲ್ಪ ಮಿನಿಮೈಸ್ ಮಾಡೋಣ, ನೋಡಿ ಯಾವ ರೀತಿ ಕಾಣ್ತಿದೆ ಅಂತ. ಈ ರೀತಿ ಕಾಣ್ತಾ ಇದೆ. ಓಕೆ, ಇದಾದಮೇಲೆ ಈಗ ಇಲ್ಲಿ ನೀವು ನೋಡ್ತಿರ್ಬೋದು, ಇಲ್ಲಿ ಗ್ಯಾಪ್ ಇದೆ, ಮೇಲ್ಗಡೆ ಕೂಡ ಗ್ಯಾಪ್ ಇದೆ, ಕೆಳಗಡೆ ಕೂಡ ಗ್ಯಾಪ್ ಇದೆ. ಸೊ ಈ ಗ್ಯಾಪ್ ಹೇಗೆ ಕೊಡೋದಂದರೆ ಇಲ್ಲಿ ಸೆಲೆಕ್ಟ್ ಮಾಡಿ ಅಡ್ವಾನ್ಸ್ಗೆ ಬಂದು ಪ್ಯಾಡಿಂಗನ್ನು ಅನ್ಸೆಲೆಕ್ಟ್ ಮಾಡಿ ಟಾಪಿಂದ ಸ್ವಲ್ಪ ಗ್ಯಾಪ್ ಕೊಡಿ, ಒಂದು 15ಕ್ಕೆ ಇಟ್ಬಿಡೋಣ. ಹಾಗೂ ಬಾಟಮ್ ಕೂಡ 15ಕ್ಕೆ ಇಟ್ಬಿಡೋಣ. ಓಕೆ, 15 ನಾನು ಇಟ್ಟಿದ್ದೀನಿ ಈಗ. ಓಕೆ, ಇಲ್ಲಿ ನೀವು ನೋಡ್ತಿರ್ಬೋದು ನೋಡಿ, ಈ ರೀತಿ ಚೇಂಜಸ್ ಆಗ್ತಿದೆ. ಇದನ್ನು ಯಾವ ರೀತಿ ಮಾಡೋದಂದರೆ ಇದನ್ನು ಸೆಲೆಕ್ಟ್ ಮಾಡಿ ಇಲ್ಲಿ ಸ್ಟೈಲಿಗೆ ಬಂದು ಟೆಸ್ಟ್ ಕಲರ್ ಅದೇ ಇದೆ ಈಗ. ಓಕೆ, ಹೂವರ್ಗೆ ಬಂದು ಇಲ್ಲಿ ನಿಮಗೆ ಟೆಸ್ಟ್ ಕಲರ್ ಅದೇ ಇರುತ್ತೆ. ನೆಕ್ಸ್ಟ್ ಇಲ್ಲಿ ಕಲರ್ ಆಪ್ಷನ್ ಸಿಗುತ್ತೆ, ನೋಡೋಣ. ಓಕೆ, ಟೆಸ್ಟ್ ಕಲರ್ ಇದನ್ನು ನಾವು ಚೇಂಜ್ ಮಾಡೋಣ. ನಮಗೆ ಯಾವುದು ಮಾಡೋಣ, ರೆಡ್ಗೆ ಮಾಡೋಣ. ನೋಡಿ ಚೇಂಜ್ ಆಗಿದೆ, ನೋಡಿ ರೆಡ್ಗೆ ಮಾಡುವಾಗ ಚೇಂಜ್ ಆಗ್ತಿದೆ. ಇಲ್ಲಿ ಕೂಡ ಅಷ್ಟೇ ನೋಡಿ, ರೆಡ್ ಆಗ್ತಿದೆ, ಚೇಂಜ್ ಆಗ್ತಿದೆ. ಓಕೆ, ಇಷ್ಟೇ, ಇದು ಎಲ್ಲದಕ್ಕೂ ಅಪ್ಲೈ ಆಗುತ್ತೆ. ಬೇರೆ ಯಾವುದೋ ಆಪ್ಷನ್ ಇದೆ ಅಂತ ನೋಡ್ತಾ ಹೋಗೋಣ. ಸಿಕ್ಕಿದ್ರೆ ಅದನ್ನು ಕೂಡ ನಾವು ಮಾಡ್ತಾ ಹೋಗ್ಬೋದು. ಓಕೆ, ನಾರ್ಮಲ್ ಸ್ಟೇಟಲ್ಲಿ ಟೆಸ್ಟ್ ಕಲರ್ ಬ್ಲ್ಯಾಕಿಗೆ ಇಡೋಣ, ಯಾಕಂದರೆ ಬ್ಲ್ಯಾಕ್ ಇದೆ. ಓಕೆ, ಬ್ಲ್ಯಾಕ್ ರೆಡ್ ಆಗ್ತಿದೆ. ಓಕೆ, ಇದು ಬೇಕಾದರೆ ಸ್ವಲ್ಪ ಈ ರೀತಿ ತರೋಣ, ಸ್ವಲ್ಪ ಗ್ಯಾಪ್ ಬರಬೇಕಲ್ಲ. ಈ ರೀತಿ ಕಾಣಿಸ್ತಿದೆ ಮೆನು ನಮ್ದೀಗ. ಓಕೆ, ಈಗ ಏನಂದರೆ ಇಲ್ಲಿ ಸೆಲೆಕ್ಟ್ ಮಾಡಿ ಇಲ್ಲಿ ಯಾವ ರೀತಿ ಕಲರ್ ಇದೆ ಇದನ್ನು ನಾವು ಕಾಪಿ ಮಾಡೋಣ. ಒಮ್ಮೆ ಕಲರ್ ಜಿಲ್ಲೆಗೆ ಬಂದು ವೈಟನ್ನು ನಾವು ತೆಗೆದಿದ್ದೀವಿ. ಈಗ ಇಲ್ಲಿ ಕೂಡ ಅಷ್ಟೇ, ಬ್ಯಾಕ್ಗ್ರೌಂಡಿಂದ ಸ್ಟೈಲಿಗೆ ಬಂದು ಇಲ್ಲಿ ನಾವು ಕಲರ್ ಕೋಡನ್ನು ನಾವು ಚೇಂಜ್ ಮಾಡ್ತಿದ್ದೀವಿ. ಹಾಗೂ ಅದಕ್ಕೆ ಬಾರ್ಡರ್ ಒಂದು ಕೊಟ್ಬಿಡೋಣ. ಬಾರ್ಡರ್
ಹತ್ತಕ್ಕಿಡ ನೋಡೋಣ ಹೇಗೆ ಕಾಣುತ್ತೆ ಅಂತ. ಶ್ಯಾಡೋ ಒಂದು ಕೊಟ್ಟು ನೋಡೋಣ. ಈಗ ನೋಡಿ, ಇಲ್ಲಿ ನೋಡಿ ಶ್ಯಾಡೋ ಅಂತ. ಈಗ ಶ್ಯಾಡೋ ಒಂದಿದೆ, ರೇಡಿಯಸ್ ಸ್ವಲ್ಪ ಕಡಿಮೆ ಮಾಡೋಣ. ರೇಡಿಯಸ್ ಕಡಿಮೆ ಮಾಡಿದ್ದೀನಿ. ಬೇಕಿದ್ರೆ ಶ್ಯಾಡೋ ತೆಗೆದ್ರೆ ನೋಡಿ ಈ ರೀತಿ ಕಾಣಿಸ್ತದೆ. ಒಟ್ಟಿಗೆ ಸ್ವಲ್ಪ ಶ್ಯಾಡೋ ಥರ ಇದೆ ಅಲ್ಲ, ಶ್ಯಾಡೋನು ಸೆಲೆಕ್ಟ್ ಮಾಡೋಣ. ಬಟ್ ಏನಂದರೆ ಸ್ವಲ್ಪ ರೆಡ್ ಆಗೋದು ಸ್ವಲ್ಪ ಕಡಿಮೆ ಮಾಡೋಣ. ಓಕೆ, ಈ ರೀತಿ. ಓಕೆ, ಪರ್ಫೆಕ್ಟ್. ಎಷ್ಟು ಸಾಕು ಅಂತ ಒಂದಕ್ಕೆ ಇಟ್ಬಿಡೋಣ. ಓಕೆ, ಬ್ಲರ್ ಬೇಕಿದ್ರೆ ಮಾಡ್ಬೋದು, ಬಟ್ ಬೇಡ ಅಷ್ಟು ಬ್ಲರ್, ಇಷ್ಟಕ್ಕೆ ಸಾಕಾಗುತ್ತೆ. ಸೊ ಈ ರೀತಿ ನಮ್ದು ಈಗ ಕ್ರಿಯೇಟ್ ಆಗಿದೆ. ಓಕೆ ನೋಡಿ, ಬಟ್ ಏನಂದ್ರೆ ಇದೊಂದು ಕಲರ್ ನಾವು ತೆಗೆದುಬಿಡೋಣ. ಯಾವುದಾದ್ರು ಮೇಲ್ಗಡೆ ಇದ್ದು ಕಾಪಿ ಮಾಡಿ ಇಲ್ಲಿಗೆ ಬಂದು ಸ್ಟೈಲಿಗೆ ಬಂದು ಬ್ಯಾಕ್ಗ್ರೌಂಡ್ ಕಲರ್ ನಾವು ಒಂದು ಚೇಂಜ್ ಮಾಡಿಬಿಡೋಣ. ಓಕೆ ನೋಡಿ, ಮೇಲ್ಗಡೆ ಚೇಂಜ್ ಆಗಿದೆ ಈಗ. ಓಕೆ, ಇದು ಚೇಂಜ್ ಆಗಿದೆ. ಅಪ್ಡೇಟ್ ಒಂದು ಮಾಡಿ ನೋಡೋಣ. ಈ ರೀತಿ ಕಾಣಿಸ್ತಾ ಇದೆ. ಓಕೆ, ಬೇಕಿದ್ರೆ ನಾವು ಡಿಮ್ ಮಾಡ್ಬೋದು. ನೋಡೋಣ ಡಿಮ್ ಮಾಡ್ಲಿಕ್ಕೆ ಆಗುತ್ತಂತ ನೋಡ್ತಾ ಹೋಗೋಣ. ಇಲ್ಲಿ ಸೆಲೆಕ್ಟ್ ಮಾಡಿ ಸ್ಟೈಲಿಗೆ ಬಂದು ಬ್ಯಾಕ್ಗ್ರೌಂಡಲ್ಲಿ ನಾರ್ಮಲಲ್ಲಿ, ಇದು ಓವರಲ್ಲೆಲ್ಲ ನಾರ್ಮಲಲ್ಲಿ ಇದಾಗಿದೆ. ಬಾರ್ಡರ್ಗೆ ಬಂದು ಝೀರೋ ಮಾಡಿಬಿಡೋಣ. ಸ್ವಲ್ಪ ಕಲರ್ ಸ್ವಲ್ಪ ಯಾವ ರೀತಿ ಬರ್ಬೋದು ನೋಡಿ, ಈ ರೀತಿ ಅಪ್ಡೇಟ್ ಮಾಡೋಣ ಈಗ ಒಮ್ಮೆ. ಓಕೆ, ಈ ರೀತಿ ಆಗಿದೆ. ಸೊ ನಮ್ದು ಈಗ ಹೆಡರ್ ಇದು ಮೆನ್ಯೂಸ್ ನಮ್ದು ಆಲ್ರೆಡಿ ನಮ್ದು ಕ್ರಿಯೇಟ್ ಆಗಿದೆ. ಓಕೆ, ಇದಾದ್ಮೇಲೆ ಈಗ ನೆಕ್ಸ್ಟ್ ನಮ್ಗೆ ಬೇಕಾಗಿರೋದು ಈಗ ಫೂಟರ್ ಮಾಡೋದು. ಫೂಟರ್ ಹೇಗೆ ಮಾಡೋದು ಅಂತ ನೋಡ್ತಾ ಬನ್ನಿ. ಸೊ ಇದನ್ನು ನಾವು ಸೇವ್ ಮಾಡಿ ಆಗಿದೆ. ಈಗ ಎಕ್ಸಿಟ್ ಕೊಡ್ತಿದ್ದೀನಿ ನಾನೀಗ. ಎಕ್ಸಿಟ್ ಕೊಟ್ಟು ಇಲ್ಲಿ ಪುನಃ ಒಮ್ಮೆ ನಾವು ಅಪಿಯರೆನ್ಸ್ಗೆ ಬರಬೇಕು. ಹೆಡರ್ ಆ್ಯಂಡ್ ಫೂಟರ್ಗೆ ಇಲ್ಲಿ ಬಂದು ಫೂಟರ್, ಈಗ ಫೂಟರ್ ಎಡಿಟ್ ಅಂತ ಕೊಟ್ಟು ಎಡಿಟ್ ವಿತ್ ಎಲಿಮೆಂಟರಿಗೆ ಹೋಗಬೇಕು. ಈಗ ಫೂಟರ್ ಯಾವ ರೀತಿ ಇದೆ ಅಂತ ನೋಡ್ತಾ ಬನ್ನಿ. ಸ್ವಲ್ಪ ನಾವೇ ಚೇಂಜಸ್ ಮಾಡ್ಕೊಂಡ್ರೆ ಆಯ್ತು ಇದು ಫೂಟರ್ ಕೂಡ. ಓಕೆ, ಸೊ ಫೂಟರಿಗೆ ನಾವು ಅನಲೈಸ್ ಮಾಡಬೇಕು. ಒಂದು ಸೆಕ್ಷನ್ ಇದೆ, 2 ಕಾಲಮ್ಸ್ ಇದೆ. ಓಕೆ, ಯಾವ ರೀತಿ ಕ್ರಿಯೇಟ್ ಮಾಡೋದಂದರೆ 2 ಸ್ಟ್ರಕ್ಚರ್ ಇದು ನಾನು ತೊಗೊಂಡಿದ್ದೀನಿ. ಮೊದಲು ನಾನೊಂದು ಟೆಸ್ಟ್ ಎಡಿಟರ್ ನಾನು ತಗೊಳ್ತಿದ್ದೀನಿ. ಈಗ ಟೆಸ್ಟ್ ಎಡಿಟರ್ ನಾನು ತಗೊಂಡು ಇಲ್ಲಿ ಆ್ಯಸ್ ಇಟ್ ಈಸ್ ಏನಿದೆ ಕಾಪಿ ಮಾಡಿ ಇಲ್ಲಿ ಟೆಸ್ಟಿಗೆ ಬಂದು ನಾನು ಇದನ್ನು ಕಾಪಿ ಪೇಸ್ಟ್ ಮಾಡ್ತಾಯಿದ್ದೀನಿ. ಓಕೆ, ಬೇಕಿದ್ರೆ ಇಲ್ಲಿಂದ ಸ್ವಲ್ಪ ಟಾಪಿಂದ ಸ್ವಲ್ಪ ಕೆಳಗೆ ತರ್ಬೋದು ನೀವು. ಓಕೆ, ಈ ರೀತಿ ತರೋಣ. ಓಕೆ, ಈ ರೀತಿ ತಂದು ಇಲ್ಲಿ ನಾವು ಟೈಪೋಗ್ರಫಿಗೆ ಹೋಗಿ ಡಿಫಾಲ್ಟಲ್ಲಿ ನಾವು ರಾಬರ್ಟು ಅಂತ ಸೆಲೆಕ್ಟ್ ಮಾಡಿ ಈ ರೀತಿ ಸೆಲೆಕ್ಟ್ ಮಾಡಿದ್ದೀವಿ. ಈಗ ಏನಂದರೆ ಅಲೈನ್ಮೆಂಟ್ ಸ್ವಲ್ಪ ಕರೆಕ್ಟ್ ಮಾಡೋಣ. ಈ ಫೂಟರ್ ಲಾಸ್ಟಿಗೆ ಬರ್ತೇನೆ ಎಲ್ಲ, ಸೊ ಹಾಗಾಗಿ ಈಗ ಸ್ವಲ್ಪ ಅಲೈನ್ಮೆಂಟ್ ನಾವೇ ಸರಿ ಮಾಡ್ಕೊಳ್ಳೋಣ. ಓಕೆ, ಪರ್ಫೆಕ್ಟ್ ಆಗಿದೆ ಈಗ. ಓಕೆ, ನೆಕ್ಸ್ಟ್ ನಮಗೆ ಇಲ್ಲಿ ಬೇಕಾಗಿರೋದು ಯಾವುದು ಅದನ್ನು ನಾವು ಮಾಡ್ತಾ ಹೋಗ್ಬೋದು ಈಗ. ಓಕೆ, ಇಲ್ಲಿಗೆ ಬಂದು ಸೆಲೆಕ್ಟ್ ಮಾಡಿ ಕಾಪಿ ಮಾಡ್ತಿದ್ದೀನಿ. ಕಾಪಿ ಮಾಡಿ ಇಲ್ಲಿ ನಾನು ಪೇಸ್ಟ್ ಮಾಡ್ತಾಯಿದ್ದೀನಿ. ಓಕೆ, ಈ ರೀತಿ ಕಾಣಿಸ್ತಿದೆ. ಬೇಕಿದ್ರೆ ಅದರದ್ದು ಯಾವುದು ಚೇಂಜಸ್ ನೀವು ಮಾಡ್ಕೋಬೋದು. ಇಲ್ಲಿ ಟೈಪೋಗ್ರಫಿಗೆ ಬಂದು ರೋಬೋಟು ಸೆಲೆಕ್ಟ್ ಮಾಡೋಣ. ರೋಬೋಟು ಸೆಲೆಕ್ಟ್ ಮಾಡಿ ಸೈಜ್ ಬೇಕಿದ್ರೆ ಚೇಂಜಸ್ ಮಾಡ್ಕೋಬೋದು. 20 ಇಡೋಣ. ಈಗ ನೋಡೋಣ ಯಾವ ರೀತಿ ಕಾಣಿಸ್ತಿದೆ ಅಂತ. 25 ಇಡೋಣ. ಓಕೆ, ಈ ರೀತಿ ಆಗಿದೆ.
ಈಗ ಏನಂದರೆ ಇದನ್ನು ಕೂಡ ಮಾಡಬೇಕಲ್ಲ. ಸೊ ಯಾವ ರೀತಿ ಅಂದರೆ ಇದನ್ನು ಡೂಪ್ಲಿಕೇಟ್ ಮಾಡಿದರೆ ಅದಷ್ಟೇ. ಸೊ ಡೂಪ್ಲಿಕೇಟ್ ಮಾಡಿದ್ದೀನಿ, ಇದನ್ನು ನಾನು ಕಾಪಿ ಮಾಡ್ತಾ ಇದ್ದೀನಿ. ಕಾಪಿ ಮಾಡಿ ಇಲ್ಲಿಗೆ ಬಂದು ಚೇಂಜಸ್ ಮಾಡ್ಕೊಂಡಿದ್ದೀನಿ. ಓಕೆ, ಚೇಂಜಸ್ ಮಾಡಿ ಟೈಪೋಗ್ರಫಿಗೆ ಒಂದು ಕಡಿಮೆ ಮಾಡೋಣ, ಇಷ್ಟಕ್ಕೆ ಇಡೋಣ. ಓಕೆ, ಇಷ್ಟಕ್ಕೆ ಇಟ್ಟು 10ಗೆ ಇಡೋಣ. ಓಕೆ, 10ಗೆ ಇಟ್ಟು ಇಲ್ಲಿ ಚೇಂಜಸ್ ಮಾಡೋಣ, ಏನಾದರೂ ಆಗುತ್ತೆ ಅಂತ ನೋಡೋಣ. ಯಾವ ರೀತಿ ಆಗ್ತಾ ಇಲ್ಲ ಈಗ. ಸೊ ಏನು ಮಾಡಬೇಕಂದ್ರೆ ಇದನ್ನು ಸೆಲೆಕ್ಟ್ ಮಾಡಿ ಟಾಪಿಂದ ಸ್ವಲ್ಪ ಮೇಲ್ಗಡೆ ತೊಗೊಂಡೋಗ್ಬೇಕು. ಓಕೆ, ಇಲ್ಲ ಇದು ಫುಲ್ಲು ಸೆಲೆಕ್ಟ್ ಆಗಲಿಲ್ಲ. 0 ಮಾಡೋಣ ಮೊದಲು. 0 ಮಾಡಿ ಈ ರೀತಿ ಆದಮೇಲೆ ಟಾಪಿಂದ ಸ್ವಲ್ಪ ಈ ರೀತಿ ಕೊಂಡೋದ್ರೆ ಆಯ್ತು ಅಷ್ಟೆ. ಓಕೆ, ಈ ರೀತಿ ಕೊಂಡಾದಮೇಲೆ ಇಲ್ಲಿ ಲೆಫ್ಟಿಗೆ ಸ್ವಲ್ಪ ತಗೊಂಡ್ರು ಅಂದರೆ ಆಯ್ತು ಅಷ್ಟೆ. ಲೆಫ್ಟಿಗೆ ತಗೊಂಡು ಬರುವಾಗ ನೋಡಿ ಇದು ಚೇಂಜಸ್, ಇದು ನೀವು ನೋಡ್ತಾ ಇರಬೇಕು. ಯಾವುದು ಸೆಲೆಕ್ಟ್ ಅನ್ಚೆಕ್ ಮಾಡುವಾಗ ಸ್ವಲ್ಪ ನೋಡಬೇಕು. ನೋಡಿ ಈ ರೀತಿ ಬಂತ, ಈಗ ಇದರ ಕೆಳಗಡೆ ಬರ್ತಾ ಇದೆ. ಇದು ಪ್ಲಸ್ನ ಸ್ಟ್ರೈಟ್ ಆಗಿದೆ, ಪ್ಲಸ್ ಥರನೇ ಇದೆ. ಸೊ ಹಾಗಾಗಿ ಪ್ಲಸ್ ಬರುವವರೆಗೆ ನೋಡಿ ಈಗ ಕರೆಕ್ಟ್ ಆಗಿದೆ. ಓಕೆ, ನೆಕ್ಸ್ಟ್ ಬೇಕಾಗುತ್ತೆ ನಮಗೆ ಇಲ್ಲಿ ಐಕಾನ್ಸ್. ಇಲ್ಲಿ ಐಕಾನ್ ಲಿಸ್ಟ್ ಅಂತ ನಿಮಗೆ ಆಪ್ಷನ್ ಸಿಗುತ್ತೆ. ಐಕಾನ್ ಲಿಸ್ಟ್ ಅಂತ ಸಿಕ್ಕಿದ ಮೇಲೆ ಇಲ್ಲಿ ಕೆಳಗಡೆ ತಂದರೆ ಆಯ್ತು ಅಷ್ಟೆ. ಐಕಾನ್ ಸೆಲೆಕ್ಟ್ ಮಾಡಿ ಸ್ವಲ್ಪ ಗ್ಲಿಚಸ್ ಇದೆ, ಚೇಂಜ್ ಮಾಡ್ಲಿಕ್ಕೆ ಆಗ್ತಾ ಇಲ್ಲ ಇಲ್ಲಿ. ಓಕೆ ಓಕೆ, ಈಗ ಕರೆಕ್ಟ್ ಆಯ್ತು ನೋಡಿ. ಈಗ ಏನಂದರೆ ಇದನ್ನು ಐಕನ್ ಸೆಲೆಕ್ಟ್ ಮಾಡಿ, ನಾನು ಇದನ್ನ ಎರಡನ್ನು ತೆಗೆದಿದ್ದೀನಿ. ಈಗ ಎರಡನ್ನು ತೆಗೆದು ಇದನ್ನು ನಾನು ಕಾಪಿ ಮಾಡಿ ಇಲ್ಲಿ ಸೆಲೆಕ್ಟ್ ಮಾಡಿ ಐಟಮ್ಗೆ ಇಲ್ಲಿ ಇದು ಮಾಡಿ ನೆಕ್ಸ್ಟ್ ಮೇಲ್ ತೆಗಿತಾ ಇದ್ದೀನಿ ನೋಡಿ. ಈಗ ಈ ರೀತಿ ಆಗಿದೆ. ಇಲ್ಲಿ ಬಂದಷ್ಟೇ ಟೈಪೋಗ್ರಫಿಗೆ ಬಂದು ನೀವು ಮಾಡ್ಕೋಬೋದು. ಇಲ್ಲಿ ಟೆಸ್ಟ್ ನಿಮಗೆ ಸಿಗುತ್ತೆ. ಇಲ್ಲಿ ಟೈಪೋಗ್ರಫಿಯಲ್ಲಿ ರೋಬೋಟೋ ಅಂತ ಸೆಲೆಕ್ಟ್ ಮಾಡಿ, ರೋಬೋಟೋ ಸೆಲೆಕ್ಟ್ ಮಾಡಿ ಎಷ್ಟು ಬೇಕು ನಮಗೆ ಅಷ್ಟು ಮಾಡಿಕೊಂಡ್ರೆ ಅದಷ್ಟೇ. ಇಲ್ಲಿ ನೋಡ್ಬೋದು ನಿಮಗೆ ಸ್ವಲ್ಪ ದೊಡ್ಡದಾಗಿದೆ ಇದಕ್ಕಿಂತ. ಸೊ ಹಾಗಾಗಿ ಸ್ವಲ್ಪ ದೊಡ್ಡದು ಮಾಡೋಣ, 15ಗೆ ಇಟ್ಟು ಬಿಡೋಣ. ಓಕೆ, 15ಗೆ ಇಟ್ಟ ಮೇಲೆ ಇಲ್ಲಿ ನೋಡಿ ಅಲೈನ್ಮೆಂಟ್ ಕರೆಕ್ಟ್ ಆಗಿದೆ ಅಲ್ಲಿ ಕೂಡ. ನಮಗೆ ಇಲ್ಲಿ ನೆಕ್ಸ್ಟ್ ಬೇಕಾಗಿರೋ ಸೋಷಿಯಲ್ ಐಕಾನ್ಸ್. ಓಕೆ, ಅದನ್ನ ಹೇಗೆ ಮಾಡೋದಂತ ಇಲ್ಲಿ 9 ಡಾಟಿಗೆ ಸೆಲೆಕ್ಟ್ ಮಾಡಿ ಸೋಷಿಯಲ್ ಐಕಾನ್ಸ್ ಅಂತ ನಿಮಗೆ ಆಪ್ಷನ್ ಸಿಗುತ್ತೆ. ಇಲ್ಲಿ ಒಂದು ನಾವು ಮಾಡಿದರೆ ಆಯ್ತು ಅಷ್ಟೇ. ಇನ್ನೊಂದು 2 ಆಪ್ಷನ್ ಆ್ಯಡ್ ಮಾಡೋದು. ವರ್ಡ್ ಪ್ರೆಸ್ ಇರಲಿ, ನಮಗೆ ಇನ್ನೊಂದು ಟ್ವಿಟರ್ ಇದೆಲ್ಲ, ಇನ್ಸ್ಟಾಗ್ರಾಮ್ ಯಾವ್ದಾದ್ರು ಸಿಗುತ್ತೆ ಅಂತ ನೋಡೋಣ. ಇನ್ಸ್ಟಾಗ್ರಾಮ್ ಇಲ್ಲಿ ಸೆಲೆಕ್ಟ್ ಮಾಡ್ತಾ ಇದ್ದೀನಿ. ಓಕೆ, ಇಲ್ಲಿ ಸೆಲೆಕ್ಟ್ ಮಾಡಿದ ಮೇಲೆ ಇಲ್ಲಿ ನಿಮಗೆ ಸ್ಕ್ವೇರ್ ಬೇಕಾ ಅಥವಾ ಸರ್ಕಲ್ ಬೇಕಂತ ನೀವು ಡಿಸೈಡ್ ಮಾಡಲಿಕ್ಕಾಗುತ್ತೆ. ಓಕೆ, ಲೆಫ್ಟ್ ಈ ರೀತಿ ತಂದ ಮೇಲೆ ಸ್ಟೈಲಿಗೆ ಹೋಗಿ ಸೈಜ್ ಎಷ್ಟು ಬೇಕಷ್ಟು, ಯಾವ ರೀತಿ ಇದೆ, ಇದು ಚಿಕ್ಕದಾಗಿದೆ ಅಲ್ಲ, ಅದೇ ರೀತಿ ಮಾಡಿದರೆ ಆಯ್ತು ಅಷ್ಟೇ. ಒಂದು 10ಕ್ಕೆ ಇಟ್ಬಿಡೋಣ. ಓಕೆ, 10ಕ್ಕೆ ಇಟ್ಟು ಕಲರ್ ಏನಾದರೂ ಚೇಂಜಸ್ ಮಾಡಲಿಕ್ಕಾಗುತ್ತೆ ಅಂತ ನೋಡ್ತಾ ಹೋಗೋಣ. ಕಸ್ಟಮ್ ಕಲರ್, ಇಲ್ಲಿ ಕಸ್ಟಮ್ ಕಲರ್ ಯಾವುದಿಲ್ಲಲ್ಲ, ವೈಟೇ ಇರೋದು. ಅದಕ್ಕಿಂತ ಮೊದಲು ಒಂದು ಕೆಲಸ ಮಾಡೋಣ. ಈಗ ಏನಂದರೆ ಇಲ್ಲಿ ಸೆಲೆಕ್ಟ್ ಮಾಡಿ ಕಲರ್ ಜಿಲ್ಲೆಗೆ ಬಂದು ಕಲರ್ ಒಂದು ಕಾಪಿ ಮಾಡೋಣ. ಕಲರ್ ಕಾಪಿ ಮಾಡಿ ಸ್ಟೈಲಿಗೆ ಬಂದು ಬ್ಯಾಕ್ಗ್ರೌಂಡ್ ಕಲರ್ ಏನಿದೆ ಚೇಂಜಸ್ ಮಾಡೋಣ. ನೋಡಿ ಈಗ ಏನು ಕಾಣ್ತಾ ಇಲ್ಲ. ಅವಾಗ ಏನು ಮಾಡಬೇಕಂದ್ರೆ ಇಲ್ಲಿ ಸೆಲೆಕ್ಟ್ ಮಾಡಿ ಟೆಸ್ಟ್ ಕಲರ್ ಜಸ್ಟ್ ನಾವು ಒಂದು ವೈಟ್ ಮಾಡಿದರೆ ಅದಷ್ಟೇ. ಇಲ್ಲಿ ಕೂಡ ಅಷ್ಟೇ, ಸೆಲೆಕ್ಟ್ ಮಾಡಿ ಟೆಸ್ಟ್ ಕಲರ್ ವೈಟ್ ಮಾಡಿದರೆ ಅದಷ್ಟೇ. ಇದೇ ರೀತಿ ಟೆಸ್ಟ್ ಕಲರ್ ವೈಟ್ ಮಾಡಿದರೆ ಆಯಿತು ಅಷ್ಟೇ.
ಇಲ್ಲಿಗೆ ಬಂದು ಟೆಸ್ಟಿಗೆ ಬಂದು ಕಲರ್ ಏನಿದೆ ಫುಲ್ ವೈಟ್. ಓಕೆ, ಐಕಾನ್ಸ್ ಇಲ್ಲಿ ನಿಮಗೆ ಶೋ ಆಗುತ್ತೆ, ಇಲ್ಲಿ ಕೂಡ ಅಷ್ಟೇ ವೈಟ್ ಮಾಡಿದ್ರೆ ಅಷ್ಟೇ. ನೆಕ್ಸ್ಟ್ ಇದು ಸೋಷಿಯಲ್ ಐಕಾನ್ಸ್. ಇಲ್ಲಿ ಪ್ರೈಮರಿ ಕಲರ್ ವೈಟ್ ಮಾಡಿದ್ರೆ ಏನಾಗುತ್ತೆ ನೋಡೋಣ. ನೋಡಿ, ಫುಲ್ ವೈಟ್ ಆಗಿದೆ. ನಾವೊಂದು ಈ ರೀತಿ ಇಟ್ಬಿಡೋಣ ಅಂತಲ್ಲ. ಓಕೆ, ಬ್ಲ್ಯಾಕ್ ಚೆನ್ನಾಗಿ ಕಾಣುತ್ತೆ. ಓಕೆ, ಈ ರೀತಿ ಇಟ್ಟು ಗ್ಯಾಪ್ ಬೇಕಿದ್ರೆ ಕೊಡ್ಕೋಬಹುದು, ಬಟ್ ಬೇಡ. ನಾವು ಅಂದ್ರೆ ಇದಕ್ಕೆ ಮಾತ್ರ ಗ್ಯಾಪ್ ಕೊಡೋಣ. ಟಾಪ್ ಇಂದ ಇದು ಮಾಡ್ತೀನಿ ಆಯ್ತಲ್ಲ. ಈಗ ಎಲ್ಲಿ ಕೊಡೋಣ, ಟಾಪ್ ಸ್ವಲ್ಪ ಕೆಳಗೆ ತರಬೇಕು. ಇದು 40 ಇಟ್ಬಿಡೋಣ. ಬಾಟಮ್ ಕೂಡ ಅಷ್ಟೇ 40 ಬಂದು ಇಟ್ಬಿಡೋಣ. ಗ್ಯಾಪ್ ಬರುತ್ತೆ ಇಲ್ಲಿ, ಸ್ವಲ್ಪ ಜಾಸ್ತಿ ಬೇಕು. 50 ಇಟ್ಬಿಡೋಣ. ಒಂದು 60. ಓಕೆ, 60 ಕರೆಕ್ಟ್ ಇದೆ. ಇದು ಕೂಡ ಅಷ್ಟೇ 40 ಇಟ್ಬಿಡೋಣ. ಓಕೆ, ನೋಡಿ ಈ ರೀತಿ ಕಾಣ್ತಾ ಇದೆ. ಸ್ವಲ್ಪ ಡಿಮ್ ಮಾಡಿದ್ರೆ ಆಗುತ್ತೆ, ಸ್ವಲ್ಪ ಡಿಮ್ ಮಾಡೋಣ. ಓಕೆ, ಟೈಪೋಗ್ರಫಿಗೆ ಬಂದು ವೆಯ್ಟ್ ಅಲ್ಲಿ ನಾರ್ಮಲ್ ಈ ರೀತಿ ಕಾಣುತ್ತೆ. ಲೈಟ್ ನೋಡಿ, ಸೆಮಿ ಲೈಟ್, ಎಕ್ಸ್ಟ್ರಾ ಲೈಟ್ ಈ ರೀತಿ ಕಾಣುತ್ತೆ. ತಿನ್ ಈ ರೀತಿ ಕಾಣುತ್ತೆ. ಲೈಟ್ ಮಾಡಿಬಿಡೋಣ. ಓಕೆ, ಇದು ಕೂಡ ಅಷ್ಟೇ. ಟೈಪೋಗ್ರಫಿಗೆ ಬಂದು ಲೈಟ್ ಮಾಡೋಣ. ಓಕೆ, ಇದು ಕೂಡ ಅಷ್ಟೇ. ಟೈಪೋಗ್ರಫಿಗೆ ಬಂದು ಟೆಸ್ಟಿಗೆ ಬಂದು ಟೈಪೋಗ್ರಫಿಯಲ್ಲಿ ನಿಮ್ಗೆ ಆಪ್ಷನ್ ಸಿಗುತ್ತೆ, ಲೈಟ್ ಮಾಡೋಣ. ಇದು ಕೂಡ ಅಷ್ಟೇ. ಟೈಪೋಗ್ರಫಿಗೆ ಬಂದು ಲೈಟ್ ಮಾಡೋಣ. ಓಕೆ, ಇದೊಂದು ನಮ್ಮದು ಪೋರ್ಷನ್ ಈಗ ಕಂಪ್ಲೀಟ್ ಆಗಿದೆ. ಓಕೆ, ಇದು ಕಂಪ್ಲೀಟ್ ಆಗಿದೆ. ಈಗ ನೆಕ್ಸ್ಟ್ ನಾವು ಮಾಡ್ಲಿಕ್ಕೆ ಇರೋದು ಇದು ಕೆಳಗಿದ್ದು. ಓಕೆ, ಅದಕ್ಕಿಂತ ಮೊದಲೊಂದು ಶೇಪ್ ಡಿವೈಡರ್ ಒಂದು ಕೊಟ್ಟುಬಿಡೋಣ, ಯಾವುದಾದ್ರೂ ಒಂದು. ಇಲ್ಲಿ ಸ್ಟೈಲ್ಗೆ ಬಂದು ಶೇಪ್ ಡಿವೈಡರ್ ಅಂತ ಆಪ್ಷನ್ ಸಿಗುತ್ತೆ. ಇಲ್ಲಿ ಬಾಟಮ್ ಅಲ್ಲಿ ನಾವು ಕೊಡಬೇಕು. ಇಲ್ಲಿ ಯಾವುದು ಕೂಡ ಕೊಡ್ಬೋದು. ಟ್ರಯಾಂಗಲ್ ಕೊಡ್ತೀರಾ, ಇದು ಚೆಂದ ಕಾಣುತ್ತಲ್ಲ. ಇದು ಫ್ಯಾನ್ ಅಪೋಸಿಟ್ ಅಂತ, ಇದು ಕೂಡ ಚೆನ್ನಾಗಿ ಕಾಣುತ್ತೆ. ಓಕೆ, ಇದನ್ನು ನಾವು ಕೊಡೋಣ ಈಗ. ಓಕೆ, ನಮ್ಗೆ ನೆಕ್ಸ್ಟ್ ಬೇಕಾಗಿರೋದು ಈಗ 3 ಪೋರ್ಷನ್ ಬೇಕಂದ್ರೆ 3 ಕಾಲಮ್ಸ್ ಬೇಕು. ಅದನ್ನು ಹೇಗೆ ಮಾಡೋದಂದ್ರೆ ನೋಡ್ತಾ ಹೋಗೋಣ. ಇಲ್ಲಿಗೆ ಬಂದು ಇಲ್ಲಿ ಬೇಕಾಗಿರೋ ಟೆಸ್ಟ್, ಇಲ್ಲಿ ಬೇಕಾಗಿರೋದು ನಮ್ಗೆ ಇಮೇಜ್, ಇಲ್ಲಿ ಬೇಕಾಗಿರೋದು ನಮಗೆ ಟೆಸ್ಟ್. ಓಕೆ, ಇಮೇಜನ್ನು ನಾನು ಇಲ್ಲಿ ಸೆಲೆಕ್ಟ್ ಮಾಡ್ತಾ ಇದ್ದೀನಿ. ಇಮೇಜನ್ನು ಸೆಲೆಕ್ಟ್ ಮಾಡಿ ಈ ರೀತಿ ಮಾಡ್ತಾ ಇದ್ದೇನೆ. ಓಕೆ, ಇದನ್ನು ಇಲ್ಲಿ ನಾನು ಸೆಲೆಕ್ಟ್ ಮಾಡಿ ಇಲ್ಲಿಗೆ ಬಂದು ಸೆಲೆಕ್ಟ್ ಮಾಡ್ತಾ ಇದ್ದೀನಿ. ಓಕೆ, ಇಲ್ಲಿಗೆ ಬಂದು ಟೈಪೋಗ್ರಫಿಯಲ್ಲಿ ರೋಬೋಟೋ ಸೆಲೆಕ್ಟ್ ಮಾಡೋಣ. ಓಕೆ, ಇಲ್ಲಿ ನಾನು ನನ್ನ ಹೆಸರು ಬರೆತಿದ್ದೀನಿ ಈಗ. ಓಕೆ, ಈ ರೀತಿ ಮಾಡಿ ಟೈಪೋಗ್ರಫಿಗೆ ಬಂದು ಸೈಜ್ ನೋಡಿ 10 ಇಟ್ಬಿಡೋಣ. ಓಕೆ, 10ಗೆ ಇಡೋಣ. 10 ಸಾಕಾಗುತ್ತೆ. 10ಗೆ ಇಟ್ಟು ನೆಕ್ಸ್ಟ್ ಏನಂದರೆ ಇಲ್ಲಿ ನೀವು ನೋಡ್ತಾ ಇರ್ಬೋದು, ಇದರದ್ದು ಕಲರ್ ಸ್ವಲ್ಪ ಚೇಂಜ್ ಇದೆ. ಸೊ ಇಲ್ಲಿ ಬಂದು ಕಲರ್ ಜಿಲ್ಲೆಗೆ ಬಂದು ನಾನು ಕಲರನ್ನು ಕಾಪಿ ಮಾಡಿದ್ದೀನಿ. ಕಲರ್ ಕಾಪಿ ಮಾಡಿ ಇಲ್ಲಿ ಸೆಲೆಕ್ಟ್ ಮಾಡಿ ಸ್ಟೈಲಿಗೆ ಬಂದು ಬ್ಯಾಕ್ಗ್ರೌಂಡ್ ಟೈಪಲ್ಲಿ ಕಲರ್ ಏನಿದೆ ನಾನು ಇದನ್ನು ಚೇಂಜಸ್ ಮಾಡ್ತಾ ಇದ್ದೀನಿ. ನೋಡಿ ಈ ರೀತಿ ಬರ್ತಾ ಇದೆ. ನೆಕ್ಸ್ಟ್ ಇಲ್ಲಿಗೆ ಬಂದು ಕೂಡ ಅಷ್ಟೇ ಟೆಸ್ಟ್ ಕಲರ್ ನಾನು ವೈಟ್ ಮಾಡ್ತಾ ಇದ್ದೀನಿ ಈಗ. ಓಕೆ, ವೈಟ್ ಮಾಡಿ ಆಗಿದೆ ಈಗ. ಓಕೆ, ಇಲ್ಲಿ ಯಾವ ರೀತಿ ಇದೆ ಅಂತ ನೋಡ್ತಾ ಹೋಗೋಣ. ಇದನ್ನು ನಾನು ಇಲ್ಲಿ ಸೆಲೆಕ್ಟ್ ಮಾಡಿದ್ದೀನಿ. ಇಲ್ಲಿ ಬಂದು ಸ್ಟೈಲಿಗೆ ಬಂದು ಕಲರ್ ನಾನು ಇಲ್ಲಿ ಚೇಂಜಸ್ ಮಾಡಿ ನೆಕ್ಸ್ಟ್ ಟೈಪೋಗ್ರಫಿಯಲ್ಲಿ 10 ಇಡೋಣ. ರೋಬೋಟೋ ಅಂತ ಆಪ್ಷನ್ ಸಿಗುತ್ತೆ. ಓಕೆ, ಬಟ್ ಇಲ್ಲಿ ನೀವು ನೋಡ್ತಾ ಇರ್ಬೋದು ಇದು ಲೈನ್ ಕರೆಕ್ಟ್ ಆಗಿದೆ. ಬಟ್ ನಮ್ದು ಇಲ್ಲಿ ಮಾಡುವಾಗ ಮೇಲ್ಗಡೆ ಇದೆ, ಇನ್ನೊಂದು ಕೂಡ ಮೇಲ್ಗಡೆ ಇದೆ. ಸೊ ಇದನ್ನು ಹೇಗೆ ಮಾಡೋದಂತ ಆಲ್ರೆಡಿ ನಾನು ಇನ್ಫಾರ್ಮ್ ಮಾಡಿದ್ದೀನಿ ನಿಮಗೆ. ಅಡ್ವಾನ್ಸಿಗೆ ಬಂದು
ಅನ್ಚೆಕ್ ಮಾಡಿ ಟಾಪಿಂದ ಕೆಳಗೆ ತಂದರೆ ಆಯ್ತು ಅಷ್ಟೆ. ನೋಡಿ ಈ ರೀತಿ ಒಂದು 25ಕ್ಕೆ ಇಟ್ಬಿಡೋಣ. ಇದು ಕೂಡ ಅಷ್ಟೇ, ಇಲ್ಲಿ ಸೆಲೆಕ್ಟ್ ಮಾಡಿ ಅಡ್ವಾನ್ಸಿಗೆ ಒಂದು 25ಕ್ಕೆ ಇಟ್ಬಿಡೋಣ. ಓಕೆ, ಈ ರೀತಿ ಕಾಣಿಸ್ತಿದೆ ನೋಡಿ. ಸೊ ಇದನ್ನು ಇಲ್ಲಿ ಸೆಲೆಕ್ಟ್ ಮಾಡಿ, ಬೇಕಿದ್ರೆ ನೀವು ಲೆಫ್ಟಿಗೆ ಕೂಡ ಮಾಡ್ಬೋದು. ಇಲ್ಲಿ ಲೆಫ್ಟಿಗೆ ಇದೆ ಅಲ್ಲ, ಇದು ಕೂಡ ಅಷ್ಟೇ, ಇದು ಆಲ್ರೆಡಿ ಇದೆ, ಇದು ಅದು ಕರೆಕ್ಟ್ ಇದೆ. ಇದು ಲೆಫ್ಟಿಗೆ ನಾವು ಮಾಡಿದ್ದೀವಿ. ಓಕೆ, ಈಗ ಇದನ್ನೊಂದು ಸೆಲೆಕ್ಟ್ ಮಾಡಿ ಅಡ್ವಾನ್ಸಿಗೆ ಒಂದು ಅನ್ಸೆಲೆಕ್ಟ್ ಮಾಡಿ ಟಾಪಿಂದ ಮೈನಸ್ ಕೊಡ್ತಾ ಹೋಗಿ ಸ್ವಲ್ಪ, ಯಾಕಂದರೆ ಅದು ಕವರ್ ಆಗಬೇಕಲ್ಲ. ನೋಡಿ ಈ ರೀತಿ ಕೊಟ್ಟು ಅಪ್ಡೇಟ್ ಮಾಡಿದರೆ ಅದಷ್ಟೇ. ನೋಡಿ ಈ ರೀತಿ ಬರ್ತಾ ಇದೆ ಫೂಟರ್ ನಮ್ಮದು. ಇಷ್ಟೇ ಇರೋದು. ಈಗ ನಾವೊಮ್ಮೆ ಚೆಕ್ ಮಾಡಿ ನೋಡೋಣ. ಓಕೆ, ನಮ್ಮ ವೆಬ್ಸೈಟ್ ಯಾವ ರೀತಿ ಕಾಣಿಸ್ತಿದೆ ಅಂತ. ಅಪ್ಡೇಟ್ ಮಾಡಿ ಆಗಿದೆ. ಅಪ್ಡೇಟ್ ಮಾಡಿದಾದ್ಮೇಲೆ ಎಕ್ಸಿಟ್ ಮಾಡ್ತಾ ಇದ್ದೀನಿ. ಈಗ ಎಕ್ಸಿಟ್ ಮಾಡಿ ಒಮ್ಮೆ ನೋಡೋಣ ಒಮ್ಮೆ ಯಾವ ರೀತಿ ಕಾಣಿಸ್ತಿದೆ ನಮ್ಮ ವೆಬ್ಸೈಟ್. ಈಗ ನೋಡಿ, ಹೆಡ್ಡರ್ ಬಂದಿದೆ. ಹೆಡ್ಡರ್ ನಾವೀಗ ಕ್ರಿಯೇಟ್ ಮಾಡಿರೋದು ಇದು ನೋಡಿ ಫೂಟರ್ ಕೂಡ ನಮ್ಮದು ಕರೆಕ್ಟ್ ಆಗಿದೆ. ಈಗ ಒಂದೇ ಪೇಜ್. ಈಗ ನೆಕ್ಸ್ಟ್ ನೋಡಿ ಅಬೌಟ್ ಅಸ್ ಪೇಜಲ್ಲಿ ನೋಡಿ, ಈಗ ಅಬೌಟ್ ಅಸ್ ಪೇಜಲ್ಲಿ ಕೂಡ ಬರ್ತಾ ಇದೆ ನೋಡಿ. ಕಾಂಟ್ಯಾಕ್ಟ್ ಅಸ್ ಪೇಜಲ್ಲಿ ಕೂಡ ಬರ್ತಾ ಇದೆ ನೋಡಿ. ಓಕೆ, ಇಷ್ಟೇ ಇರೋದು. ಹೆಡ್ಡರ್ ಫೂಟರ್ ಮಾಡಿದರೆ ಅದಷ್ಟೇ. ಓಕೆ, ಇದು ಫುಲ್ ಕಂಪ್ಲೀಟ್ ಆಗಿರೋದು. ವೆಬ್ಸೈಟ್ ನಿಮಗೆ ತಯಾರಾಗಿದೆ ಈಗ. ಸೊ ಮೊದಲಿಂದ ನಾವು ಯಾವುದೆಲ್ಲ ಪ್ರೊಸೀಜರ್ ನಾವು ಫಾಲೋ ಮಾಡಿದ್ವಿ ವೆಬ್ಸೈಟ್ ಡಿಸೈನ್ ಮಾಡೋಕ್ಕೆ, ಇದೆಲ್ಲ ಪಾರ್ಟ್ ಬೈ ಪಾರ್ಟ್ ಚಾನಲಲ್ಲಿ ಈಗ ನಿಮಗೆ ಕಾಣಲಿಕ್ಕೆ ಸಿಗುತ್ತೆ. ಸೊ ಕರೆಕ್ಟಾಗಿ ಪ್ರಾಕ್ಟೀಸ್ ಮಾಡಿದರೆ ನೀವು ಕೂಡ ಇಂಥ ರೀತಿ ಮಾಡ್ಬೋದು. ನೀವು ಇದೇ ರೀತಿ ಮಾಡಬೇಕಂತ ಅವಶ್ಯಕತೆ ಇಲ್ಲ. ನೀವು ಬೇರೆ ಕೂಡ ನಿಮ್ಮದು ಅಂದರೆ ನಿಮ್ಮದು ಕ್ರಿಯೇಟಿವಿಟಿಯಿಂದ ನೀವು ಕೂಡ ಮಾಡ್ಕೋಬೋದು. ಸೊ ವೆಬ್ಸೈಟ್ ಡಿಸೈನಿಂಗ್ ಅಂದರೆ ಇಷ್ಟೇ. ಓಕೆ, ಎಲಿಮೆಂಟರಿ ಯೂಸ್ ಮಾಡಿಕೊಂಡು ಇಷ್ಟೆಲ್ಲ ನಾವು ವೆಬ್ಸೈಟ್ ಡಿಸೈನ್ ನಾವು ಮಾಡ್ಕೋಬೋದು. ಓಕೆ, ಸೊ ವೆಬ್ಸೈಟ್ ಡಿಸೈನಿಂಗ್ ಈ ಪಾರ್ಟ್ ನಮ್ಮದು ಕಂಪ್ಲೀಟ್ ಆಗಿದೆ. ಈಗ ನೆಕ್ಸ್ಟಿಂದ ನಾವು ಯಾವುದಾದ್ರು SEO ಇಲ್ಲಾಂದರೆ ಸೋಷಿಯಲ್ ಮೀಡಿಯಾ ಮಾರ್ಕೆಟಿಂಗ್ ಯಾವುದಾದ್ರೂ ಟಾಪಿಕ್ ಮೇಲೆ ನಾವು ಕವರ್ ಮಾಡ್ತೀವಿ. ಅದರ ಮಿಡ್ಲಲ್ಲಿ ವೆಬ್ಸೈಟ್ ಡಿಸೈನಿಂಗ್ ಬೇರೆ ಯಾವುದಾದ್ರೂ CSS ಇರ್ಬೋದು, ಜಾವಾಸ್ಕ್ರಿಪ್ಟ್ ಇರ್ಬೋದು, ಅದೇ ರೀತಿ ಟಾಪಿಕ್ಸ್ ಏನಾದರೂ ಬಂದರೆ. ಸೊ ಇದೇ ರೀತಿಯ ಡಿಜಿಟಲ್ ಮಾರ್ಕೆಟಿಂಗ್ ರಿಲೇಟೆಡ್ ಯಾವುದಾದ್ರು ಕನ್ನಡದಲ್ಲಿ ಕಲಿಯೋ ಆಸಕ್ತಿ ನಿಮಗಿದ್ರೆ ಅವಿನಾಶ್ ಪೂಜಾರಿ ಯೂಟ್ಯೂಬ್ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಆ್ಯಂಡ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಓಕೆ, ಸಪೋರ್ಟ್ ಮಾಡಿ. ಇದು ಕನ್ನಡ ಚಾನಲ್ ಆಗಿರೋದ್ರಿಂದ ಸೊ ಇದೇ ರೀತಿಯ ಟಾಪಿಕ್ಸ್ ಇನ್ನೂ ಕೂಡ ಬರುತ್ತೆ. ಓಕೆ, ಥ್ಯಾಂಕ್ ಯು.